ಮತ್ತೆ ಗೈಸ್ ಏನು ಸಮಾಚಾರ, ಪ್ಲೀಸ್ ಸಬ್ಸ್ಕ್ರೈಬ್, ನಿಂಗೇನ ಬೆಲ್ ಐಕಾನ್ ನೋಡಿರಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಅರ್ಬಾಸ್ ವ್ಲಾಗ್. ಏನಿವತ್ತು ಪ್ರಾರ್ಥನಾ ವ್ಲಾಗ್ ಮಾಡ್ತಿದ್ದಾಳೆ ಅಂದ್ಕೊಂಡಿದ್ದೀರಾ? ಯಾಕಂದರೆ ನಮ್ಮ ಅರ್ಬಾಸ್ ರೆಫ್ರಿ ಮಾಡ್ತಿದ್ದಾನೆ, ಕಾಣಿಸ್ತಿದ್ಯಾ? ಇದು ನಮ್ಮ ಡೇ 3 ವ್ಲಾಗ್ ಆಗಿದೆ. ಇವತ್ತು ನಾವು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ನಡೆಸ್ತಾ ಇದ್ದೀವಿ. ಸೊ ಇಲ್ಲಿ ನೋಡ್ದಂಗೆ ಈ ಕಡೆ ಫುಲ್ ಗರ್ಲ್ಸ್ ಇದೆ, ಆ ಕಡೆ ಸೈಡು ಬಾಯ್ಸ್ ಇದೆ. ಸೊ ನಂದು ಆನ್ಸಲ್ ಒಂದು ಮ್ಯಾಚು ಗೆದ್ವಿ. ಸೊ ನೆಕ್ಸ್ಟ್ ಮ್ಯಾಚ್ ನೋಡೋಣ ಹೇಗಾಗುತ್ತೆ ಅಂತ. ಅಲ್ಲಿ ತನಕ ವಿಲ್ ಕೀಪ್ ಯು ಅಪ್ಡೇಟೆಡ್. ಇಂಟ್ರೋ ನೀವು ಪ್ರಾರ್ಥನಾ ಮಾಡಿರೋದು ನೋಡಿರ್ಬೋದು. ಯಾಕಂದರೆ ಇವತ್ತು ನಮಗೆ ಬ್ಯಾಡ್ಮಿಂಟನ್ನಲ್ಲಿ ರೆಫ್ರಿ ಡ್ಯೂಟಿ ಕೊಟ್ಬಿಟ್ಟಿದ್ದಾರೆ. ರೆಫ್ರಿ ಮಾಡುವಂತ ಕೊಟ್ಟಿದ್ದಾರೆ. ಇವಾಗಲೂ ಮಾಡ್ತಿದ್ದೆ. ನಮ್ಮ ಗಣೇಶ್ಗೆ ಟೇಕ್ ಓವರ್ ಮಾಡಿದ್ದೀನಿ. ಅರ್ಧಂಬರ್ಧ ಮಾಡ್ತಿದ್ದೆ. ಇವನ್ನ ನಮ್ಮ ಬ್ಲಾಗರ್, ನಮ್ಮ ಬೈ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಕಾಲೇಜಲ್ಲಿ ಡೈಲಿ ಬ್ಲಾಗ್ಸ್ ಹಾಕ್ತಾನೆ. ನೋಡಿ, ನಂದು ಕೃಷಿ ಬಾಯ್ ಅಂತ ಇದೆ. ನಮ್ಮ ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ಎಲ್ಲ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ನಮ್ಮ ಕಾಲೇಜಲ್ಲಿ ಬ್ಯಾಡ್ಮಿಂಟನ್ ನಡೀತಿದೆ. ಎಲ್ಲ ಹುಡುಗರು ಒಳ್ಳೆ ಜ್ಯೂಸಲ್ಲಿ ಎಲ್ಲ ಚೆನ್ನಾಗಿ ಆಡ್ತಾರೆ. ಏನಿಲ್ಲ, ಇವತ್ತು ಫುಲ್ಲು ಬ್ಯಾಡ್ಮಿಂಟನ್ಸ್ ನಡೀತಿದೆ. ಈ ಕಡೆ ಗರ್ಲ್ಸ್ ಸೆಕ್ಷನ್ಸ್ ನಡೀತಿದೆ, ಆ ಕಡೆ ಬಾಯ್ಸ್ ನಡೀತಿದೆ. ಬಾಯ್ಸ್ ಇನ್ನೂ ಫಸ್ಟ್ ಸೆಟ್ಟೇ ನಡೀತಾ ಇರ್ಬೋದು. ಗರ್ಲ್ಸ್ದು ಸೆಮೀಸ್ ಆಡಿಸ್ತಾ ಇದ್ದೀನಿ. ಹಾಗೆ ಫುಲ್ ಎಲ್ಲರೂ ಫುಲ್ಲು ಜೋಶಲ್ಲಿ ಕ್ರೇಜಿಯಾಗಿ ಆಡ್ತಿದ್ದಾರೆ. ನೀವು ಲಾಸ್ಟ್ ಬ್ಲಾಗಲ್ಲಿ ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇ, ಫಸ್ಟ್ ಡೇ ನಿಮಗೆ ಬಂದುಬಿಟ್ಟು ವಾಲಿಬಾಲ್ ತೋರಿಸಿದೆ. ಸೆಕೆಂಡ್ ಡೇ ಬಂದುಬಿಟ್ಟು ಯಾವುದು ನಮ್ಮ ಥ್ರೋಬಾಲ್ ಮತ್ತು ಫುಟ್ಬಾಲ್ ತೋರಿಸಿದೆ. ಇವತ್ತು ಡೇ 3. ಇವತ್ತು ಬ್ಯಾಡ್ಮಿಂಟನ್ ಮತ್ತು ಚೆಸ್ ನಡೀತಿದೆ. ಚೆಸ್ ಆ ಕಡೆ ರೈಟ್ ಸೈಡಲ್ಲಿ ನಡೀತಿದೆ. ಅದಕ್ಕೆ ಈಗ ಬ್ಯಾಡ್ಮಿಂಟನ್ ಮುಗಿಸ್ಕೊಂಡು ಚೆಸ್ ಆಡ್ತಿರೋದು ತೋರಿಸ್ತೀನಿ ನಿಮಗೆ. ಚೆಸ್ ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ನೋಡೋಣ ಹೆಂಗೆ ಆಡ್ತಾರೆ, ಯಾವ ಒಂದು ತಾಳ್ಮೆಯಿಂದ ಆಡ್ತಾರೆ ಅಂತ. ಇವಾಗ ಗೊತ್ತಾಗುತ್ತೆ ಯಾರ್ಯಾರು ಹೆಂಗೆ ಆಡ್ತಾರೆ ಅಂತ. ಬನ್ನಿ ನೋಡುವ, ತೋರಿಸ್ತೀನಿ ಒಂದು ನಿಮಿಷ ನಿಮ್ಮೆಲ್ರಿಗೂ. ಇವಾಗ ತಾನೇ ಸ್ಟಾರ್ಟ್ ಆಗಿದೆ. ಒಬ್ಬೊಬ್ಬರು ಕಾತುರದಿಂದ ಕಾಯ್ತಿದ್ದಾರೆ ಆಡಬೇಕು ಅಂತ. ನೋಡೋಣ ಹೆಂಗೆ ಆಡ್ತಾರೆ, ಯಾವೊಂದು ಪರ್ಫಾರ್ಮೆನ್ಸ್ ಅನ್ನೋದನ್ನ ತೋರಿಸ್ತಾರೆ, ಎಷ್ಟು ತಾಳ್ಮೆನ ಬೆಳೆಸ್ಕೊತಾರೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಒಬ್ಬೊಬ್ಬರಲ್ಲಿ ಏನು ಅಂತ. ಒಬ್ಬರಲ್ಲೂ ಕಾನ್ಫಿಡೆನ್ಸ್ ಅನ್ನೋದು ಕಾಣ್ತಿದೆ. ಆ್ಯಕ್ಚುಲಿ ಇದು ಸೆಕೆಂಡ್ ರೌಂಡು, ಫಸ್ಟ್ ರೌಂಡ್ ಮಾಡೋಕ್ಕಾಗಿರಲಿಲ್ಲ. ಬಟ್ ನನಗೆ ಗೊತ್ತಿಲ್ಲ ಮಾಡ್ತಾಯಿದ್ದಾರೋ ಇಲ್ವೋ ಅಂತ. ನೋಡೋಣ, ನಾನು ಸೆಕೆಂಡ್ ರೌಂಡ್ ಮಾಡ್ತಾಯಿದ್ದೀನಿ. ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ದಾರೆ ಚೆಸ್ನ. ಒಬ್ಬರಲ್ಲೂ ಕಾನ್ಫಿಡೆನ್ಸ್ ನೋಡ್ತಾ ಇದ್ದರೆ ಒಬ್ಬ ನೀವು ನೋಡ್ತಾ ಇರ್ಬೋದು. ಅಯ್ಯೋ ಎಷ್ಟು ತಾಳ್ಮೆಯಿಂದ ಆಡ್ತಿದ್ದಾರೆ ಯಾರ್ಯಾರು ಅಂತ. ತಾಳ್ಮೆಯಿಂದ ಬೆಳೆಸ್ಕೊಂಡು ಆಡ್ತಾಯಿದ್ದಾರೆ, ಎಷ್ಟು ಚಂದ ಆಡ್ತಾಯಿದ್ದಾರೆ ಅಂತ. ಟೈಮು 10 ಮಿನಿಟ್ಸ್ ಕೊಟ್ಟಿದ್ದಾರೆ. ಹೆಂಗಾಗುತ್ತೆ ಏನು ಅಂತ ನೋಡ್ಬಿಟ್ಟು ಬಂದ್ಮೇಲೆ ಗೊತ್ತಾಗುತ್ತೆ. ಇವಾಗ ಬೆಳಗ್ಗೆ ಎಷ್ಟು ಜನ ಇದ್ರು ಗೊತ್ತಾ? ಅಪ್ಪ ನೋಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಜನ ಇದ್ರು. ಇವಾಗ ಯಾರು ಫಸ್ಟ್ ರೌಂಡ್ ವಿನ್ ಆಗಿದ್ದಾರೆ ಅವ್ರು ಮಾತ್ರ ಇಲ್ಲಿರೋದು. ನೆಕ್ಸ್ಟ್ ರೌಂಡು ಯಾವಾಗ ಕೊಡ್ತಾರೆ ಅಂತ ನಮಗೂ ಗೊತ್ತಿಲ್ಲ. ನಮ್ಮದು ಒಂದು ವಿನ್ ಆಗಿದೆ. ನೆಕ್ಸ್ಟ್ ಮ್ಯಾಚ್ ನೋಡಬೇಕು ಯಾರ ಮೇಲೆ ಹಾಕ್ತಾರೆ. ಏನಾಯ್ತು ನಿಮ್ಮದು ಗೇಮ್ ಪ್ಲೇ? ಇನ್ನೊಂದು ಸೆಟ್ ಇದೆಯಾ? ಚೆನ್ನಾಗಿ ಆಡಿದ್ರೆ ಗೆದ್ರಾ ಸೋತ್ರ? ಮಾಡಿದೆ ಬ್ರೋ. ಅಂಪೈರಿಂಗ್ ಮಾಡಿದ್ರಲ್ಲ, ಏನು ಅನ್ನಿಸ್ತು ನಿಮಗೆ? ಹುಡುಗಿರು 3rd ಇಯರ್ ಮತ್ತು 2nd ಇಯರ್ ಆಡ್ತಿದ್ದಾರೆ, BA ಅವರು. ಇಬ್ಬರು ಒಂದೊಂದು ಸೆಟ್ ಗೆದ್ದಿದ್ದಾರೆ. ಫೈನಲ್ ಸೆಟ್ ಬೆಸ್ಟ್ ಆಫ್ 3 ಆಡಿಸ್ತಿದ್ದೀವಿ. ಇದಕ್ಕೂ ನೀವೇನಾರ ಫ್ರೀ? ಎಲ್ಲದಕ್ಕೂ ನಾನು ಎಲ್ಲರ ಕಡೆನೂ ಕಳಿಸ್ತಿದ್ದಾರೆ. ಹೋಗ್ತಿದ್ದೀನಿ, ಬ್ಲಾಗ್ ಮಾಡೋಕ್ಕೆ ಪುರ್ಸತ್ತಿಲ್ಲ. ಅದಕ್ಕೆ ನಿಮ್ಮ ಕೈಲಿ ಫೋನ್ ಕೊಟ್ಬಿಟ್ಟಿದ್ದೀನಿ. ಬೆಳಿಗ್ಗೆ ಪ್ರಾರ್ಥನಾ ಇಂಟ್ರೋ ಕೊಟ್ಟಿದ್ದಾಳೆ, ಮಧ್ಯದಲ್ಲಿ ನಾ ಮಾತಾಡ್ದೆ. ಈಗ ನೀ ಕಂಟಿನ್ಯೂ ಮಾಡ್ತಿದ್ಯಾ. ಟೇಕ್ ಓವರಿಂಗ್ ಅಹಮದ್ ಬ್ಲಾಗ್ಸ್ ಟು ಕೃಷಿ ಬಾಯ್. ಥ್ಯಾಂಕ್ ಯು ಗೈಸ್. ಎಲ್ಲರೂ ವಾಚ್ ಮಾಡಿ. ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದರಲ್ಲೂ ಸಪೋರ್ಟ್ ಮಾಡಿ. ಕೃಷಿ ಬಾಯ್ ಅಂತ ಇದೆ. ಈ ಗರ್ಲ್ಸ್ ಇದ್ದಾರಲ್ಲ, ಇವರು ಸಕ್ಕದಾಗಿ ಆಡ್ತಾ ಇದ್ದಾರೆ. ಇವರು ಆ ಕಡೆ ಒಂದು ಈ ಕಡೆ ಒಂದು ಟೀಮ್ ಇಬ್ಬರು ಗೆದ್ದಿದ್ದಾರೆ. ಇವಾಗ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅಷ್ಟೇ. ಪ್ರಣಮ್ ಏನಾಯಿತು? ವಿನ್ನಾದ್ರಾ? ಫೈನಲ್ಸಾ? ವಾವ್, ಕಂಗ್ರಾಜ್. ಇನ್ನೇನು ಯಾರ ಮೇಲೆ ಐತೆ ನೆಕ್ಸ್ಟು? ಟಾಪ್ 3. ಇನ್ನು ಫೈನಲಿಸ್ಟ್ಗೆ ಹೋಗಿದ್ದು ಏನೋ ಮೋಸ ಮಾಡಿದ್ರು ಅಂತಲ್ಲ, ಗೆದ್ರಾ? ಏನು ಮತ್ತೆ ಗೈಸ್ ಏನು ಸಮಾಚಾರ, ಪ್ಲೀಸ್ ಸಬ್ಸ್ಕ್ರೈಬ್, ನಿಂಗೇನು ಬೆಲ್ ಐಕಾನ್ ನೋಡಿರಿ. ಬೆಳಗ್ಗೆಯಿಂದ ನಿಮಗೆ ಈಗ ಇಷ್ಟೊತ್ತು ತನಕ ಇದ್ದಲ್ಲ, ಮತ್ತೆ ಬ್ಯಾಡ್ಮಿಂಟನ್ ಆಡಿದ್ರು, ಇವಾಗ ಚೆಸ್ ಕೂಡ ಆಡಿದ್ರೆ ಏನು ಅನಿಸ್ತು ನಿಮಗೆ?
ಚೆನ್ನಾಗಿದೆ, ಸೀನಿಯರ್ಸ್ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಹಾಂ. ಹಿಂಗೆ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಚೆನ್ನಾಗಿರ್ಬೋದೇನೋ. ಅಂದರೆ ಇದೊಂದೇ ಅಂತಲ್ಲ, ಎತ್ನಿಕ್ ಡೇ ಮತ್ತು ಸ್ಪೋರ್ಟ್ಸೇ ನೀಟಾಗಿ ಆಗೋದು. ಅದರಿಂದ ಇನ್ನೂ ಸ್ವಲ್ಪ ಫೋಕಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಬೇಕಾಗಿರೋ ಸ್ಟಡೀಸ್ಗಿಂತ ಮುಖ್ಯ ಆಗಿರೋದು ಹೆಲ್ತು, ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ನಾಳೆ ಕ್ರಿಕೆಟ್ ಇದೆ ಎಲ್ರದ್ದು ಬಾಯ್ಸ್ದು. ಇವಾಗ ನಾನು ಸ್ಟ್ಯಾಂಡಿಂಗ್ ಕ್ಯಾಪ್ಟನ್ ಆಗಿದ್ದೀನಿ. ಯಾಕಂದರೆ ನಮ್ಮ ಟೀಮು ಕ್ಯಾಪ್ಟನ್ ಮಾಡಿ ಅಂತ ಅವ್ನಿಗೆ ಕ್ರಾಂಪ್ಸ್ ಆಗಿರೋದ್ರಿಂದ ಸ್ಟ್ಯಾಂಡಿಂಗ್ ಕ್ಯಾಪ್ಟನ್ ಆಗೋಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ಅಲ್ಲಿಗೂ ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ನಾಳೆ ನಿಮ್ಮದು ಯಾರ ಮೇಲಿದೆ ಟೀಮು? ಫೋರ್ತ್ ಬಿ ಕಾಮ್ ಮೇಲೆ ಗೆಲ್ತಿರೋ ಅನ್ನೋ ಒಂದು ಭರವಸೆ ಇದೆಯಾ? ನಮ್ಮ ಕಡೆ ಚೆನ್ನಾಗಿ ಆಡ್ತಾರೆ ಅಂದ್ಕೊಂಡಿದ್ದೀನಿ. ನಮ್ಮ ಪೃಥ್ವಿ ಆಗಿರ್ಬೋದು ಎಲ್ಲ ಇದ್ದಾರೆ, ಸುಮಾರು ಜನ. ಬ್ಯಾಟಿಂಗ್ ಸ್ಟ್ರಾಂಗ್ ಆಗಿದೆ, ಬಾಲಿಂಗು ಟೈಟ್ ಆಗಿದೆ. ನೋಡೋಣ, ಫೀಲ್ಡರ್ಸೇ ಇರೋದು ನಮ್ಮ ಕಡೆ ಜಾಸ್ತಿ. ಬಾಲ್ ಕೂಡ ವಿಲ್ಸನ್ 4 ಆಗಿರೋದ್ರಿಂದ ಜಾಸ್ತಿ ಹೋಗೋದು. ನೀವು ಈ ಥರ ಮಾತಾಡ್ತಿರೋದು ನೋಡಿದ್ರೆ ಗೆದ್ದೆ ಗೆಲ್ತಿರೋ ಕಾನ್ಫಿಡೆನ್ಸ್ ಜಾಸ್ತಿ ಇದೆ. ಕಾನ್ಫಿಡೆನ್ಸ್ ಅಂತ ಅಲ್ಲ, ಈ ಥರ ನಂಬಿಕೆ. ಓಕೆ. ಓವರ್ ಕಾನ್ಫಿಡೆನ್ಸು ಇಲ್ಲ, ಕಾನ್ಫಿಡೆನ್ಸು ಇಲ್ಲ, ಸ್ವಲ್ಪ ನಂಬಿಕೆ. ಥ್ಯಾಂಕ್ ಯು, ಚೆನ್ನಾಗಿ ಆಡಿ, ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಗಾಯ್ಸ್, ನಾವು ನೋಡ್ಬೋದು ಇಲ್ಲಿ ಲಾಸ್ಟ್ ಸೆಟ್ನ ಆಡ್ತಾ ಇರೋದು. ಇಲ್ಲಿ ಅವರೊಂದು ಮ್ಯಾಚ್ ಗೆದ್ದಿದ್ದಾರೆ, ಇವರೊಂದು ಮ್ಯಾಚ್ ಗೆದ್ದಿದ್ದಾರೆ. ಇವಾಗ ಏನಾಗುತ್ತೆ ಅಂತ ಇವಾಗ ಗೊತ್ತಾಗುತ್ತೆ. ಅಸಲಿ ಆಟ ಇವಾಗಿರೋದು. ಇವರು ಕೂಡ ಸ್ಟ್ರಾಂಗ್ ಆಗಿದ್ದಾರೆ, ಅವರು ಕೂಡ ಸ್ಟ್ರಾಂಗ್ ಆಗಿದ್ದಾರೆ. ಯಾರು ಗೆಲ್ತಾರೆ ಅನ್ನೋದು ಗೆದ್ದವ್ರ ಮೇಲೆ ಡಿಪೆಂಡ್ ಅಷ್ಟೇ. ಅರ್ಬಾಜ್ ಬ್ರೋ ಮಾತ್ರ ಅದ್ದೂರಿಯಾಗಿ ರೆಫ್ರಿನ ಮಾಡ್ತಾ ಇರೋದು ಇಲ್ಲಿ. ಅವರು ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇವರು ಒಬ್ಬರಾದ್ಮೇಲೆ ಒಬ್ರು ಇವರೊಂದು ಟೀಮ್ ಗೆದ್ದಿದ್ದಾರೆ ಅಂತ ಬಂದಾಗ ಎಷ್ಟು ಖುಷಿ ಆಗ್ತಿದೆ ಅಂತಂದರೆ, ಹಬ್ಬ ಎಷ್ಟು ಟೀಮ್ ಸ್ಟ್ರಾಂಗ್ ಇದೆಯಾ ಅಂತ. ಇವಾಗ ಲಾಸ್ಟ್ ಫೈನಲಾಗಿ ನಡೀತಾ ಇರೋದು ಇಲ್ಲಿ. ಇವಾಗ ಯಾರು ಗೆಲ್ತಾರೆ ಅವರು ಮ್ಯಾಚನ್ನ ಗೆದ್ಕೊತಾರೆ ಹೇಳ್ತಾ ಇವಾಗ ನೆಕ್ಸ್ಟಲ್ಲಿ ಸಿಗೋಣ ಬನ್ನಿ. ಮಿಸ್ಟರ್ ಮ್ಯಾಡಿ ಅವರು ರೆಫ್ರಿಯಾಗಿ ಆಡಿಸ್ತಾ ಇರೋದು ಇಲ್ಲಿ. ಪಾಪ ಅವರಿಗೆ ಆಡ್ತಾ ಇದ್ರು, ಇಂಜುರಿ ಆಗಿಬಿಟ್ಟಿದೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಾಳೆ ಕೂಡ ಕ್ರಿಕೆಟ್ ಕೂಡ ಇತ್ತು. ಇರೋದು ಕ್ಯಾಪ್ಟನ್ ಆಗಿದ್ರು. ಇವಾಗ ಕ್ಯಾಪ್ಟನ್ನ ಉತ್ಸವ್ ಅವರು ತೊಗೊಂಡಿದ್ದಾರೆ ಪಾಪ. ಯಾಕೆಂದ್ರೆ ಒಳ್ಳೆ ಪ್ಲೇಯರ್ಸ್ ಇವರು. ಹೇಳಬೇಕು ಅಂತಂದ್ರೆ ಫುಟ್ಬಾಲ್ ಕೂಡ ಆಡಿದ್ರು, ವಾಲಿಬಾಲ್ ಕೂಡ ಆಡಿದ್ದಾರೆ, ಇವತ್ತು ಬ್ಯಾಡ್ಮಿಂಟನ್ ಕೂಡ ಆಡಿದ್ದಾರೆ, ನಾಳೆ ಕ್ರಿಕೆಟ್ ಕೂಡ ಇತ್ತು. ಇವರಂತ ಒಳ್ಳೆ ಪ್ಲೇಯರು ಅವ್ರ ಟೀಮಿಗೆ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ಇಂಜುರಿ ಮಾಡ್ಕೊಂಡಿದ್ದಾರೆ ಪಾಪ, ಏನೂ ಮಾಡೋಕ್ಕಾಗಲ್ಲ. ಸೊ ಏನು ಅಂತಂದರೆ ನಾಳೆ ಅಷ್ಟರಲ್ಲಿ ಅವರು ರಿಕವರಿ ಆದರೆ ಸಾಕು ಅಂತ ನಾವು ಕೇಳ್ಕೊತೀವಿ. ಎಲ್ಲರೂ ಅವ್ರು ಚೆನ್ನಾಗಿ ಆಡಲಿ ಅಂತ ಹೇಳ್ತೀವಿ. ಬಟ್ ಅರ್ಬಾಸ್ ಅವ್ರು ಮಾತ್ರ ಅವಾಗಲಿಂದ ಪಾಪ ನಿಂತ್ಗಳಲ್ಲಿ ನಿಂತು ರೆಫ್ರಿ ಅಂತೂ ಮಾಡ್ತಿದ್ದಾರೆ. ಅವ್ರಿಗೆ ನಾವು ಒಳ್ಳೇದಾಗಲಿ ಅಂತ ಹೇಳ್ತಾ ಮುಂದೆ ಇವ್ರದ್ದು ಏನಾಗುತ್ತೆ ಫೈನಲ್ಸ್ ಅಂತ ಅದೊಂದು ನೋಡೋಕೆ ಕಾಯ್ತಾ ಇದ್ದೀನಿ. ಮುಂದೆ ಯಾವ್ದಾದ್ರು ಬ್ಲಾಗ್ಸ್ ಮಾಡೋಣ ಅಂತ. ಒಬ್ಬೊಬ್ಬೊಬ್ಬ ಗೈಸ್, ಚೆಸ್ಸಲ್ಲಿ ಗೆದ್ದಿರುವಂಥ ಯಶ್ವಂತ್ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳೋಣ ಬನ್ನಿ. ಯಶ್ವಂತ್, ನಿಂದು ಚೆಸ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಇವಾಗ ತಾನೇ ಆಡ್ಕೊಂಡು ಬಂದಿದ್ಯಾ, ಏನು ಅನ್ನಿಸ್ತು ನಿನಗೆ? ಏನು ಅನ್ನಿಸ್ತು, ಗೆದ್ದೆ ಅಷ್ಟೇ. ಹೌದಾ? ಅವರು ಆ ಕಡೆ ಆಪೋನೆಂಟ್ ಟೀಮ್ ಅವ್ರು ಹೇಗಿತ್ತು ಪರ್ಫಾರ್ಮೆನ್ಸ್ ತೋರಿಸಿದ್ರಾ ಅಥವಾ ಒನ್ ಸೈಡ್? ಅಂದರೆ ನಾನು ನೋಡ್ದಂಗೆ ಒಂದು ಸೀನಿಯರ್ಸಲ್ಲಿ ಒಬ್ಬ ಅಕ್ಕ ಇದ್ದಾರೆ, ಹಾಂ, ಅವ್ರು ಬಿಟ್ಟರೆ ಗೋವರ್ಧನ್ ಇದ್ದಾನೆ. ಹಾಂ, ಇಲ್ಲ 3 ಜನದಲ್ಲಿ ಇಬ್ಬರು ಗೆಲ್ತೀವಿ ಅಷ್ಟೇ. ಇವಾಗ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ತುಂಬ ಇದೆ ನಿಮಗೆ? ಹೋದ ವರ್ಷ ಕೂಡ ನೀನೇ ಗೆದ್ದಿದ್ದೆ, ನಮಗೂ ತುಂಬ ಖುಷಿ ಆಯಿತು. ಆಯಿತಾ? ಇವಾಗಲೂ ನೀನು ಗೆಲ್ತೀಯ ಅಂತ ಎಲ್ಲರೂ ಗೊತ್ತಿದೆ, ಬಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಹೇಳೋಕ್ಕಾಗಲ್ಲ ಯಾರು. ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಂತ ಮೊದಲೇ ಆಗಲ್ಲ ನಾವು. ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಇವಾಗ ತಾನೇ ಆಡ್ಕೊಂಬಂದು ಗೆದ್ಕೊಂಬಂದಿದ್ಯಾ. ಇವಾಗ ನೆಕ್ಸ್ಟ್ ಆಡೋ ಮ್ಯಾಚಲ್ಲಿ ಗೆದ್ದು ಫೈನಲ್ಸ್ಗೆ ಹೋಗಿ ನೀನೇ ವಿನ್ನರ್ ಆಗಿ ಅಷ್ಟೇ. ಗಾಯ್ಸ್, ಇದಂತೂ ರಣರೋಚಕ ಪಂದ್ಯ ಅಂತ ಹೇಳ್ಬೋದು. ಯಾಕೆಂದರೆ ಲಾಸ್ಟ್ ವರ್ಷ ಈ ಹುಡುಗ ಗೆದ್ದಿದ್ದ ತೇಜಸ್ ಅಂತ. ಈ ವರ್ಷವೂ ಕೂಡ ಗೆಲ್ತಾನೆ ಅನ್ನೋ ಕಾನ್ಫಿಡೆನ್ಸ್ ಅವನಿಗಂತೂ ತುಂಬ ಇದೆ. ಯಾಕೆಂತಂದರೆ ಅವನು ಸ್ಪೋರ್ಟಿವ್ ಇರೋವಂಥದ್ದು, ಅವ್ನು ಆಡೋವಂಥದ್ದು ಎಲ್ಲ ಅವನು ಎಲ್ಲರ ಥರ ಗೇಮ್ ಪ್ಲೇ ಅನ್ನೋದಕ್ಕಿಂತ ಅವನದೇ ಆದಂಥ ಒಂದು ಗೇಮ್ ಪ್ಲೇ ಇದೆ. ಯಾವ ಥರ ಆಡಬೇಕು, ಯಾವೊಂದು ಮೈಂಡ್ ಸೆಟಲ್ಲಿ ಆಡಬೇಕು, ಯಾವೊಂದು ಗೇಮ್ ಥರ ಆಡಬೇಕು ಅನ್ನೋದು ಅವ್ನು ಆಡ್ತಾನೆ. ಯಾಕೆಂತಂದರೆ ಅಷ್ಟು ಪರ್ಫಾರ್ಮೆನ್ಸ್ ಅವನು ತೋರಿಸ್ತಾನೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇವಾಗ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಆ ಹುಡುಗಂದು ಹೇಗಿರುತ್ತೆ ಪರ್ಫಾರ್ಮೆನ್ಸ್ ಅನ್ನೋಣ ನೋಡೋಣ ಬನ್ನಿ. ಲೆಟ್ಸ್ ಪ್ಲೇ. ಇವಾಗ ಸ್ಟಾರ್ಟ್ ಆಗಿದೆ. ಇದನ್ನಂತೂ ಈ ಮ್ಯಾಚ್ ನೋಡೋಕ್ಕಂತ ಎಷ್ಟು ಜನ ಕಾಯ್ತಾ ಇರ್ತಾರೆ ಅಂತಂದರೆ ಗೈಸ್, ಈ ಪ್ಲೇಯಿಂಗ್ ನೋಡೋಕ್ಕೆ ಎಷ್ಟು ಚೆಂದ ಇದೆ ಅಂತಂದರೆ ಯಪ್ಪ ಭಗವಂತ ಸಕ್ಕತ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು. ಇವಾಗ ನೋಡೋಣ ಯಾವ ಥರ ಆಗುತ್ತೆ ಅಂತ. ಮಾತಾಡ್ತೀವ? ಒಂದೆರಡು ಕ್ವಶನ್ಸ್ ಕೇಳೋಣ ಕೂಡ ಎಲ್ಲ ಕೇಳ್ಕೊಬಂದೆ ಎಲ್ರೂ. ಏನು ಕ್ವಶನ್ಸ್? ಇವತ್ತು ಏನು ಅನಿಸ್ತು ನಿಮಗೆಲ್ಲ? ಕ್ವಶನ್ ಕೇಳು. ಎಲ್ಲನೂ ಕೇಳಾಯ್ತು ಬ್ರ ನಾನು. ನೋಡಿ ಶಾರ್ಟ್ ಹೊಡೆದ ಅಷ್ಟರಲ್ಲಿ ಮಿಸ್ ಆಗೋಯ್ತು ತೋರಿಸೋ ಅಷ್ಟರಲ್ಲಿ. ಗಾಯ್ಸ್ ನೋಡೋಣ ಬನ್ನಿ ಹೇಗೆ. ಏನು ಪ್ಲೇಯಿಂಗ್ ಅಂತೀರಾ? ಹಬ್ಬ ಏಯ್ ಶಾರ್ಟು. ಎರಡು ಟೀಮ್ ಹೆಂಗಂತಂದರೆ ಒಂದು ಟೀಮ್ ಒಂದು ಕಮ್ಮಿ ಅಂತಲ್ಲ, ಎರಡು ಟೀಮ್ ಸಕ್ಕತ್ತಾಗಿ ಆಡ್ತಿದ್ದು ಹೇಳ್ಬೇಕು ಅಂತಂದರೆ.
ನೋಡೋಣ ಏನಾಗುತ್ತೆ. ಎಷ್ಟು ಜನ ನೋಡ್ತಾ ಇದ್ದಾರೆ ಅಂತಂದರೆ ಈ ಥರ ಪ್ಲೇಯಿಂಗ್ ಅಂತಂದರೆ ಜನಗಳಿಗೆ ಅಟ್ರಾಕ್ಷನ್ ಆಗಬೇಕು, ನೋಡೋಕ್ಕೊಂದು ಖುಷಿ ಆಗಬೇಕು. ರೆಫ್ರಿಗಳಂತೂ ಕೇಳೋಂಗೇ ಇಲ್ಲ, ಅವರಂತೂ ಒಂದು ಟೆಕ್ನಿಕ್ ಗೇಮ್ಸ್ ಅಂದರೆ ಇದನ್ನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಟೆಕ್ನಿಕಲ್ ಆಡೋದಂದರೆ ಇದೇ ಗೇಮ್ ಅಂತಾರೆ. ಬಟ್ ಒಬ್ಬೊಬ್ರು ಆಡೋ ಅಂಥ ಒಂದು ಪ್ಲೇಯಿಂಗಲ್ಲಿ ನಾವು ಯಾವ ಥರ ನೋಡ್ತೀವಿ, ಯಾವ ಥರ ಆಡ್ತಾರೆ ಒಬ್ಬೊಬ್ಬ ನೋಡಿ ಅವ್ರದ್ದೊಂದು ಯಾವ ಥರ ಟೆಕ್ನಿಕಲ್ ಆಡ್ತಿದ್ದಾರೆ ಅಂತ. ಬಟ್ಟು ಅಷ್ಟೇ ನೋಡಿ, ಒಬ್ಬ ಏನು ರೋಷ, ಒಬ್ಬ ಗೈಸ್ ಇವ್ರ ಗೇಮ್ನ ನೋಡೋಕ್ಕೆ ಪ್ರತಿಯೊಬ್ಬರು ಬರ್ತಾ ಇರೋದಿಲ್ಲ. ಯಾಕೆ ಅಂತಂದರೆ ಇವ್ರು ಆಡ್ತಿರೋಂಥ ಗೇಮ್ ಪ್ಲೇ ಎಲ್ಲೂ ನೋಡೋಕ್ಕಾಗಲ್ಲ ನಾವು, ಯಾಕೆಂದರೆ ಅಷ್ಟು ರಣರೋಚಕ ಪಂದ್ಯ ನಡೀತಾ ಇರೋದಿಲ್ಲಿ. ಎಲ್ಲರಲ್ಲೂ ಒಂದು ಖುಷಿ, ಎಲ್ಲರಲ್ಲೂ ಒಂದು ರೋಷ, ಎಲ್ಲರೊಂದು ಅವರು ಬಿಟ್ಕೊಡ್ತಾ ಇಲ್ಲ, ಇವರು ಬಿಟ್ಕೊಡ್ತಾ ಇಲ್ಲ. ಒಳ್ಳೆ ಗೇಮ್ ಪ್ಲೇ ಆಡ್ತಾ ಇದ್ದಾರೆ, ಒಳ್ಳೆ ಮ್ಯಾಚ್ ಕೂಡ ನಡೀತಾ ಇದೆ ನೋಡಿ. ಇದು ಟೆಕ್ನಿಕ್ ಅಂದರೆ ಆ್ಯಕ್ಚುಲಿ ಇದು ಒಂದು ಫೈನಲ್ ಮ್ಯಾಚ್ ನಡೀತಿದೆ. ನಮ್ಮ ಕ್ಲಾಸಿಂದ ಅಫಾನ್ ಮತ್ತು ಗಣೇಶ್ ಆಡ್ತಿದ್ದಾರೆ ಫೈನಲ್ಸ್. ಆ ಕಡೆಯಿಂದ ತೇಜಸ್ ಮತ್ತು ಅವ್ನ ಪಾರ್ಟ್ನರು. ಮ್ಯಾಚ್ ಸಖತ್ ಇಂಟ್ರೆಸ್ಟಿಂಗಾಗಿ ನಡೀತಿದೆ. ಈಗ ಫಸ್ಟ್ ಸೆಟ್ಟಲ್ಲಿ ಅಫಾನ್ ಗೆದ್ದಿದ್ದಾನೆ, ಸೆಕೆಂಡ್ ಸೆಟ್ಟಲ್ಲಿ ಲೀಡಿಂಗಲ್ಲಿ ಇದ್ದೀವಿ ನಾವೇ. ಐ ಹೋಪ್ ನೋಡೋದ ನಾವೇ ಗೆಲ್ಲೋದ, ಸೆಕೆಂಡ್ ಸೆಟ್ಟಲ್ಲೇ ಮುಗಿಸೋದ, ಥರ್ಡ್ ಸೆಟ್ ಗಂಟ ತಗೋಗೋದೆಲ್ಲ ಬೇಡ ಅಂತ ಇದ್ದೀವಿ. ನೋಡೋದು ಸರ್ವ್ ಮಾಡ್ತೀನಿ. ಚೆನ್ನಾಗಿತ್ತು ಮ್ಯಾಚ್. ಅಷ್ಟೇ.